ಎಕ್ಕ ರಾಜಾರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ ಎಕ್ಕ ರಾಜಾರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಅಥಣಿ ಪಟ್ಟಣದ ಎಪಿಎಂಸಿಯಲ್ಲಿ ಸದ್ದಿಲ್ಲದೆ ನಡೆದಿದೆ ಅಂದರ್ ಬಾಹರ್. ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿ ಸರ್ಕಾರಿ ಜಾಗಕ್ಕೆ ಹೊಂದಿಕೊಂಡ ಎಪಿಎಂಸಿ ಹೊಂದಿದೆ. ಅದೇ ಜಾಗದಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಶಾಲೆಗಳಿವೆ. ಜತೆಗೆ ಅದೇ ಜಾಗದಲ್ಲಿ ನೂರಾರು ಮನೆಗಳಿದ್ದು ಸಾವಿರಾರು ಮಂದಿ ವಾಸ ಮಾಡುತ್ತಿದ್ದಾರೆ. ದಿನ ಬೆಳಿಗ್ಗೆ ಆದ್ರೆ ಸಾಕು, ಇಲ್ಲಿನ ಸ್ಥಳೀಯ ಜನರಿಗೆ ಪುಂಡ ಪೋಖರಿಗಳು ಇಸ್ಪೀಟ್ ಆಡಿಕೊಳ್ಳುತ್ತಾ ಹೋಗಿ ಬರುವ ಜನರಿಗೆ ಚುಡಾಯಿಸುತ್ತಾ ತಮ್ಮದೇ ಅಡ್ಡ ಮಾಡಿಕೊಂಡಿದ್ದಾರೆ ಮತ್ತು ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳನ್ನ ನಡೆಸಿಕೊಂಡು ಅಲ್ಲಿನ ಕೆಲ ಇಲಾಖೆಗಳಿಗೆ ಕಪ್ಪು ಚುಕ್ಕೆ ತರುವಂತಹ ಕೆಲಸ ಮಾಡುತ್ತಿದ್ದಾರೆ. ಇದು ಒಂದು ಗೋಳಾದ್ರೆ, ಮತ್ತೊಂದು ಕಡೆ ನಮ್ಮ ಸರ್ಕಾರದಿಂದ ಎಪಿಎಂಸಿ ಇಲಾಖೆಗೆ ಸಾಕಷ್ಟು ಅನುದಾನ ಮೀಸಲಿದ್ರೂ ಕೂಡ ಅಲ್ಲಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡದೇ ಇರುವ ಕಾರಣ ಮಳೆ ಬಂದ್ರೆ ಸಾಕು, ರಸ್ತೆ ಮೇಲೆಯೇ ಮಳೆ ನೀರು ನಿಂತು ಕೆರೆಯಂತಾಗುತ್ತೆ. ಅದೇ ರೀತಿ ಕೆಲ ಅಧಿಕಾರಿಗಳು ಇಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಮಾಡಿಕೊಂಡು ದುಪ್ಪಟ್ಟು ಹಣದಾಸೆಗಾಗಿ ಸಾರ್ವಜನಿಕರಿಗೆ ಈ ಮಳಿಗೆಗಳನ್ನ ಬಾಡಿಗೆಗೆ ನೀಡುತ್ತಿದ್ದಾರೆ. ಆದ್ರೆ ಬಾಡಿಗೆ ಹಣ ಮಾತ್ರ ಎಲ್ಲಿಗೆ ಹೋಗುತ್ತೆ ಎಂಬುದು ಗೊತ್ತಾಗ್ತಾ ಇಲ್ಲ. ಮಳಿಗೆಗಳು ಸರ್ಕಾರದ ಯೋಜನೆಗಳ ಆಧಾರದ ಮೇಲಿರ್ತವೆ. ಆದ್ರೆ ಮಳಿಗೆಗಳ ಬಾಡಿಗೆ ಹಣ ಸರ್ಕಾರಕ್ಕೆ ಹೋಗುತ್ತಿರುವುದು ಕೇವಲ ಅರ್ಧಂಬರ್ಧ ಅಷ್ಟೇ. ಈ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಚಾಟಿ ಬೀಸಿದ್ರೂ ಕೂಡ ಬುದ್ಧಿ ಮಾತ್ರ ಬರ್ತಾ ಇಲ್ಲ. ಇದರಿಂದ ಅಥಣಿ ಮತಕ್ಷೇತ್ರದ ಶಾಸಕರಾದ ಲಕ್ಷ್ಮಣ್ ಸವದಿಯವರಿಗೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರೆ. ಈ ಒಂದು ವಿಚಾರ ವಿರೋಧ ಪಕ್ಷದ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಅದೇ ರೀತಿ ಸಾಕಷ್ಟು ವರ್ಷಗಳ ಹಿಂದೆ ನಿರ್ಮಾಣವಾದ ಕಟ್ಟಡ ಮನೆಗಳಿದ್ದು ಅವುಗಳನ್ನು ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ಸಾಕಷ್ಟು ಪುಂಡರಿಗೆ ಇದು ಇಸ್ಪಿಟ್ ಅಡ್ಡೆಯಾಗಿದೆ ಮತ್ತು ಗಾಂಜಾ ಸೇದುವುದು, ಸರಾಯಿ ಕುಡಿದು ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಅಲ್ಲಿರುವ ಸ್ಥಳೀಯರಿಗೆ ಓಡಾಡುವ ಸಮಯದಲ್ಲಿ ಏನ್ ಬುಲ್ಬುಲ್ ಮಾತಾಡಕ್ಕಿಲ್ವಾ ಎನ್ನುತ್ತಾ ತೊಂದರೆ ಬೇರೆ ಕೊಡ್ತಿದ್ದಾರೆ. ಇದು ಮತ್ತೊಂದು ಗೋಳಾಗಿದೆ. ಅಷ್ಟೇ ಅಲ್ಲ, ದುಡಿಮೆ ಮಾಡಿಕೊಂಡು ಜನರು ರಾತ್ರಿ ವೇಳೆ ಮನೆಗೆ ಬರುವ ಸಮಯದಲ್ಲಿ ಪುಂಡರನ್ನ ನೋಡಿ ಆತಂಕ ಪಡ್ತಾ ಇದ್ದಾರೆ. ಮೊದಲೇ ಅಲ್ಲಿರುವ ಕಟ್ಟಡಗಳನ್ನ ನೋಡಿದ್ರೆ ಭೂತ ಬಂಗಲೆ ತರ ಕಂಡು ಬರ್ತವೆ. ಚಿಕ್ಕ ಚಿಕ್ಕ ಮಕ್ಕಳು ಅದನ್ನ ನೋಡಿ ಭಯಪಡುತ್ತಿದ್ದಾರೆ. ಇನ್ಮುಂದಾದ್ರೂ ಸಾರ್ವಜನಿಕರ ಧ್ವನಿಯನ್ನ ಕೇಳ್ಕೊಂಡು ಅಧಿಕಾರಿಗಳು ಬೇಗನೆ ಜಾಗೃತರಾಗ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. Thank you.